ನಡೀತಾ ಇರುತ್ತೆ. ಈ ವಿಶೇಷ ಸಂದರ್ಭದಲ್ಲಿ ನಾವು ನಮ್ಮ ಊರಿನಲ್ಲಿ ಹುಡುಕಿ ಬೆಳೆದು ಹೊರನಾಡಿಯಿಂದ ಅಂದರೆ ಚಂದ್ರಶೇಖರ್ ಅವರು ಅವರ ಚುನಾವಣೆಯಿಂದ ತುಮಕೂರು ಜಿಲ್ಲೆಯ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾಗಿ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಕೆಲಸವನ್ನು ಗುರುತಿಸಿ ಮುಂದೆ ಉತ್ತಮವಾದ ಕಾರ್ಯಕ್ರಮವನ್ನು ನಡೆಯಲಿ, ಅವರಿಂದ ರಾಷ್ಟ್ರ ಮಟ್ಟದವರೆಗೆ ಅವರಿಗೆ ಬೆಳೆಯಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ಅವರ ಸಣ್ಣ ಪರಿಚಯವನ್ನು ವಿಜಯ್ ಅವರು ಬ್ರಹ್ಮಾನಂದಂ ಪರಮಸುಖಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ತರುಣಸದೃಶಂ ತತ್ವಮಸ್ಯಾದಿ ರಹಸ್ಯಂ ಏಕಂ ನಿತ್ಯಂ ಕೇವಲಂ ಅಕ್ಷರಂ ಸರ್ವಂ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಪರಮ ಪೂಜ್ಯ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳು ಮತ್ತು ಅವರ ಎಲ್ಲ ಶಿಷ್ಯರಿಗೆ ನಾನು ಶಿರವಾಗಿ ನಮಿಸುತ್ತಾ ಈ ಒಂದು ಪುಟ್ಟ ಗ್ರಾಮದಲ್ಲಿ ಬೇರೆ ಬೇರೆ ಊರುಗಳಿಂದ ಆಗಮಿಸಿರುವ ಮತ್ತು ಸದ್ಗ್ರಾಮದಿಂದ ಎಲ್ಲರೂ ಭಾಗವಹಿಸಿರುವ ಈ ಒಂದು ಪವಿತ್ರ ಸಮಾರಂಭದಲ್ಲಿ ನಮಗೆಲ್ಲರಿಗೂ ನಾನು ಪ್ರತ್ಯೇಕವಾಗಿ ಮತ್ತೊಮ್ಮೆ ನಮಸ್ಕರಿಸುತ್ತಾ ಶ್ರೀಯುತ ಚಂದ್ರಶೇಖರ್ ನಮ್ಮೂರಿನವರು ನನ್ನ ಸೋದರ. ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ದ ಸರ್ವಿಸ್ ವಿ ರೆಂಡರ್ ಟು ಅದರ್ಸ್ ಈಸ್ ದಿ ರಿಯಲ್ ರೆಂಟ್ ವಿ ಪೇ ಫಾರ್ ಅವರ್ ರೂಮ್ ಆನ್ ದಿ ಸರ್ವಿಸ್. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಏನು ಸೇವೆ ಮಾಡ್ತೀವಿ ಅದು ಈ ಭೂಮಿಗೆ ನಾವು ಕೂಡ ಒಂದು ಚಿಕ್ಕ ಬಾಡಿಗೆ ಅಂತ. ಅದಕ್ಕೆ ಮತ್ತೊಂದು ಹೆಸರೇ ಶ್ರೀಯುತ ಚಂದ್ರಶೇಖರ್ ಅಂದರೆ ಅದು ಉತ್ಪ್ರೇಕ್ಷೆ ಅಲ್ಲ. ಇವರ ಒಂದು ಪರಿಚಯವನ್ನು ಮಾಡೋದಕ್ಕೆ ನಾನು ನಮ್ರತೆಯಿಂದ ಮತ್ತು ಹೆಮ್ಮೆಯಿಂದ ಈ ಒಂದು ವೇದಿಕೆಯಲ್ಲಿ ನಾನು ಆಜ್ಞಾಪೂರ್ವಕ ಈ ಒಂದು HSR ಅವರಿಂದ ನಿರ್ದೇಶಕನಾಗಿ ನಾನು ನಿಂತ್ಕೊಂಡಿದ್ದೇನೆ. ಶ್ರೀಯುತ HM ಚಂದ್ರಶೇಖರ್, ತಂದೆ ನಂಜುಂಡಯ್ಯನವರು, ತಾಯಿ ಕಾವೇರಮ್ಮನವರು,
ಜನನ 1960, ಜನ್ಮಸ್ಥಳ ಹೆಬ್ಬಳಲು, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಪ್ರಾಥಮಿಕ ಶಿಕ್ಷಣ ಹೆಬ್ಬಳಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಪ್ರೌಢಶಾಲಾ ಶಿಕ್ಷಣ ತಿಪ್ಪಸಂದ್ರದ ಮಾರುತಿ ಸರ್ಕಾರಿ ಪ್ರೌಢಶಾಲೆ ಹಾಗೂ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನ ಒಂದು ಪ್ರೌಢಶಾಲೆ. ತದನಂತರ ಇವರು ಉನ್ನತ ವ್ಯಾಸಂಗಕ್ಕಾಗಿ ತುಮಕೂರಿಗೆ ತೆರಳಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿ ಬೇರೆ ಉದ್ಯೋಗ ಅರಸಿ ತನ್ನಿಮಿತ್ತ ತುಮಕೂರಿನಲ್ಲಿ ನೆಲೆಸಿರುತ್ತಾರೆ. ಸಾಕಷ್ಟು ಸಮಾಜ ಸುಧಾರಣಾ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾಧ್ಯಕ್ಷರಾಗಿ ಅನೇಕ ಉನ್ನತ ಕೈಂಕರ್ಯಗಳಲ್ಲಿ ಕಾಯ ವಾಚ ಮನಸ ಹೀಗೆ ತ್ರಿಕರಣಪೂರ್ವಕವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಹಾಯ ಹಸ್ತ ಚಾಚಿದ್ದಾರೆ. ಸರ್ಕಾರಿ ಶಾಲೆಯ ಸುಮಾರು ಸಹಸ್ರಾರು ಮಕ್ಕಳಿಗೆ ಎಕ್ಸರ್ಸೈಸ್, ಜಾಮೆಟ್ರಿ ಬಾಕ್ಸ್, ಶಾಲಾ ಬ್ಯಾಗ್ ಮುಂತಾದ ಪರಿಕರಗಳನ್ನು ಸ್ವಯಂ ಆಸಕ್ತಿಯಿಂದ ವಿತರಿಸಿ ಗಳಿಸಿದ್ದನ್ನು ಸಮಾಜಕ್ಕೆ ಮತ್ತೆ ಹಂಚುವ ಸತ್ಸಂಪ್ರದಾಯಕ್ಕೆ ನಾಂದಿ ಮಾಡಿರುತ್ತಾರೆ. ತುಮಕೂರಿನ ಗಾಯತ್ರಿ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾಗಿ ಅಹರ್ನಿಶಿ ಸೇವೆ ಸಲ್ಲಿಸಿರುತ್ತಾರೆ. ತುಮಕೂರಿನ ಬ್ರಾಹ್ಮಣ ಸೇವಾ ಸಂಘದ ಅಧ್ಯಕ್ಷರಾಗಿ ಸಮಾಜಮುಖಿ ಕಾರ್ಯಕ್ರಮದ ರೂವಾರಿಗಳಾಗಿ ಉತ್ತಮ ಮೇಲ್ಪಂಕ್ತಿಯನ್ನ ಹಾಕಿರುತ್ತಾರೆ. ಹುಟ್ಟೂರು ಹೆಬ್ಬಳಲು ಗ್ರಾಮದಲ್ಲಿ ಕಾವೇರಮ್ಮ ನಂಜುಂಡಯ್ಯ ಟ್ರಸ್ಟ್ ಅಡಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿವಿಧ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಉತ್ತಮ ಮಂಜೂಣಿಯಲ್ಲಿರುವುದು ಸಕಾಲಿಕ ಮತ್ತು ಸ್ವಾಗತಾರ್ಹ. ಶ್ರೀಯುತ ಎಚ್ ಎನ್ ಚಂದ್ರಶೇಖರ್ ಅವರು ಇವರು ಇನ್ನೂ ಹೆಚ್ಚು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಲಿ. ನಮ್ಮ ಹೆಬ್ಬಳ್ಳಿಗೆ ಈಗಾಗಲೇ ಮಾದರಿಯಾಗಿರುತ್ತೀರಿ. ತಮಗೆ ಎಲ್ಲರ ಪರವಾಗಿ, ಎಲ್ಲ ವಿಪ್ರ ವೃಂದದ ಪರವಾಗಿ ಆಯಸ್ಸು, ಆರೋಗ್ಯ, ಅಷ್ಟೈಶ್ವರ್ಯಗಳನ್ನು ದಯಪಾಲಿಸ್ತೀವಿ ಅಂತ ನಾನು ನಮ್ಮೂರಿನ ಎಲ್ಲ ಗ್ರಾಮ ದೇವತೆಗಳನ್ನು ಪಾಲಿಸಿ ನಮ್ಮ ಊರಿನಿಂದ ಹಮ್ಮಿಕೊಂಡಿರುವ ಒಂದು ಪುಟ್ಟ ಸನ್ಮಾನವನ್ನು ತಾವು ಸ್ವೀಕರಿಸಬೇಕು. ತಮ್ಮ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮುಂದುವರಿಸಬೇಕು ಅಂತ ಸವಿನಯವಾಗಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮಗೆ ಶುಭವಾಗಲಿ. ಸಂಕ್ಷಿಪ್ತವಾಗಿ ಇವಾಗ ಒಂದು ಕಾರ್ಯಕ್ರಮ, ದೇವ ಕಾರ್ಯಕ್ರಮ ಮಾಡಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ದೇವ ಕಾರ್ಯಕ್ರಮ. ಒಬ್ಬ ಸಜ್ಜನರನ್ನು ಸ್ಮರಿಸ್ತಕ್ಕಂಥದ್ದು, ಸನ್ಮಾನಿಸ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಪೂಜೆ ಶ್ರೇಷ್ಠ. ಈಗ ನಾವು ಅವರಿಗೆ ದೀರ್ಘಾವಧಿಯಾಗಿ ಓಪನ್ ಮಾಡಿ ಶ್ರವಾಃ ಕೋಶಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರಿಕ್ಷೋ ಅರಿಷ್ಟನೇಮಿಃ ನೋ ಬೃಹಸ್ಪತಿ ದದಾತು. Gracias.
ಮೊಬೈಲ್ ಆದರೂ ಈ ಕಡೆ ಕೇಶವನ್ ಈ ಕಡೆ ಬಾನು ಬಹಳ ಅಪರೂಪವಾಗಿರ್ತಕ್ಕಂಥ ನಮ್ಮೂರು ದೇವ್ರು ಫುಲ್ಲು ದೇವರುಗಳ ಬೆಟ್ಟ ತೆಗಿರಿ ಇಲ್ಲಿ ಅದರಲ್ಲಿ ಈಶ್ವರನು ಮತ್ತು ಅಮ್ಮನವ್ರು ಮಾತ್ರ ಎರಡು ಹೋಗಲಿದೆ. ಮಿಕ್ಕದ್ದು ಎಲ್ಲನೂ ಕೂಡ ಅದು ಅಲಂಕಾರ ಒಂದು ಮೂಲ ವಿಗ್ರಹದ್ದು. ಇದು ಇವರಿಗೆ ಇವತ್ತು ಬೆಳಗ್ಗೆ ನೋಡಿದಾಗ ಊರಿನ ಜೂಮ್ ಅಂತ ತೆಗಿ ನಾನು ಫೋನ್ ತರಲಿಲ್ಲ ಫೋನ್ ತೆಗಿ ಇಲ್ಲಪ್ಪ ಅಂತಲೇ ಒಂದು ಹಾಗೆ ಬರೀ ಹೋಗಿ ಆಮೇಲೆ ತಗೊಂಡ್ರೆ ಬಿಟ್ಟೆ ನೆಕ್ಸ್ಟ್ ಕೈ ಕೊಟ್ಬಿಡೋದಾಗೆ ನೆಕ್ಸ್ಟ್ ಕೈ ಕೊಟ್ಬಿಡೋದಾಗೆ ಕೊಡಿಲ್ಲ ಕೊಡ್ತೀನಿ वर्धमान इत्यवलिगमो भवति शतमिति समेनमेव शतात्मानं भवति शतमनन्तं भवति शतमैश्वर्यं भवति शतमिति शतं दीर्घमायुः तौ देवेभ्यः कृणतो दीर्घमायुः संकल्पितप्रसादसिद्धिरस्तु रोचनो रोचमानः शोभनः शोभमानः कल्याणः ತುಂಬ ಹಿರಿಯ ಸಹೋದರರಾದ ನಾರಾಯಣ ಇಲ್ಲಿರುವಂಥ ಎಲ್ಲ ಬಂಧುಗಳು ನಾನು ಈ ಊರಲ್ಲಿ ಹುಟ್ಟಿದ ಮೇಲೆ ಇಲ್ಲಿರುವಂಥ ಎಲ್ಲ ಆಲ್ಮೋಸ್ಟ್ ನಮಗೆಲ್ಲ ಸಹೋದರ ಸಂಬಂಧ. ಈಗ ನಮ್ಮ ಸತ್ಯನಾರಾಯಣ SSR ಅವರೇ ಇಲ್ಲಿ ನಮಗೆ ಹಿರಿಯರು ಹೆಬ್ಬಾಳಲ್ಲಿ ತುಂಬ ಹಿರಿಯರು ಅಂದರೆ ಅವರು ಇದು ನಾನು ಇದು ಹುಟ್ಟು ಬೆಳೆದ ಮೇಲೆ ನಾನು ನನ್ನ ಕಾಲ ನಿಮಿತ್ತವಾಗಿ ನಾನೆಲ್ಲೋ ತುಮಕೂರು ಜಿಲ್ಲೆಗೆ ಸೇರ್ಕೊಂಡೆ. ತುಮಕೂರಿನಲ್ಲಿ ನನಗೆ ಅಚಾನಕ್ಕಾಗಿ ನನ್ನದೇ ಆದ ಒಂದು ಕಾರ್ಯಕ್ಷೇತ್ರದಲ್ಲಿ ಬೆಳೆದಾದ ಮೇಲೆ ಒಂದೊಂದೇ ಮೆಟ್ಟಲನ್ನು ಹತ್ತಿ ಮೊದಲು ನಾನು ಗಾಯತ್ರಿ ಪಟ್ಟಣದ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ ಸೇರ್ಕೊಂಡೆ. ಅದಾದ ಮೇಲೆ ಜಿಲ್ಲಾ ಬ್ರಾಹ್ಮಣ ಸೇವಾ ಸಂಘದಲ್ಲಿ ನಿರ್ದೇಶಕನಾಗಿ ಈಗ ಹಾಲಿ ಅಧ್ಯಕ್ಷನಾಗಿ, ಅದಾದಮೇಲೆ ಜಿಲ್ಲಾ ಮಲಕನಾಡು ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ, ನನ್ನ ಪತ್ರಕರ್ತರು ನಂದು ವೃತ್ತಿ ಪತ್ರ ಬರಹಗಾರರು, ಆ ಬರಹಗಾರರ ಸಂಘದ ಅಧ್ಯಕ್ಷನಾಗಿ, ಈಗ ತುಮಕೂರು ಜಿಲ್ಲಾ ಬ್ರಾಹ್ಮಣ ಸೇವಾ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೇರೆ ಬೇರೆ ಯೋಗ ಶಕ್ತಿನಲ್ಲಿ ನಮ್ಮ ಇತರೆ ಒಂದು ಜನಾಂಗದಲ್ಲೂ ಸಹಿತ ನಾನು 3-4 ಇದರಲ್ಲಿ ನಾನು ಬೇರೆ ಬೇರೆ ಸಂಘಗಳಲ್ಲಿ ಕಾರ್ಯನಿರತವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ನನ್ನ ಎಲ್ಲ ಕಡೆ ತುಮಕೂರಿನಲ್ಲಿ ಗುರುತಿಸಿರುವಂಥದ್ದು ನಾನು ಒಬ್ಬ ಬ್ರಾಹ್ಮಣ ಅಂತಲೇ ಗುರುತಿಸಿರುತ್ತೇನೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಬ್ರಾಹ್ಮಣಿಕೆ ಅನ್ನೋದ್ರ ಬಗ್ಗೆ ಕಲಿಬೇಕು ಅಂದರೆ ನಾವು ತುಮಕೂರು ಜಿಲ್ಲೆ ನಮಗೆ ಗುರುತಿಸಿದ ಆದಮೇಲೆ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ನಮ್ಮ ಬ್ರಾಹ್ಮಣ ಸೇವಾ ಸಂಘದಿಂದ ಜಿಲ್ಲಾ ಬ್ರಾಹ್ಮಣ ಸೇವೆಯನ್ನು ಮಾಡೋದು. ಮಾಡುವಂಥ ಕಾರ್ಯಕ್ರಮದಲ್ಲಿ ಅತ್ಯುನ್ನತವಾದ ಒಂದು ಕಾರ್ಯಕ್ರಮ ಅಂತ ಹೇಳಬೇಕು ಅಂದರೆ ಶೃಂಗೇರಿ ಗುರುಗಳನ್ನು ನಾವು ಕರೆಸಿದಂಥ ಒಂದು ಕಾರ್ಯಕ್ರಮ. ಸುಮಾರು ತುಮಕೂರಿಗೆ 17 ವರ್ಷಗಳ ಹಿಂದೆಯಿಂದ ಗುರುಗಳು ಬಂದಿರಲಿಲ್ಲ, ಶೃಂಗೇರಿ ಗುರುಗಳು ಬಂದಿರಲಿಲ್ಲ. ಅದೇನೋ ನಮ್ಮ ಒಂದು ಇದಕ್ಕೆ ಒಂದು ದೊಡ್ಡದಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳೋಕ್ಕೆ ತುಮಕೂರಿನ ಒಂದು ಶಾಪ ವಿಮೋಚನೆ ಮಾಡಿ ಗುರುಗಳು ಬಂದರು. ಚಿಕ್ಕವರು ಸುಮಾರು 17 ವರ್ಷಗಳ ಆದ ಮೇಲೆ ಬಂದು ಅದು ಬಂದಾದ ಮೇಲೆ ತಿರ್ಗಾ ಅವರು
ಪುನಃ 2 ವರ್ಷಕ್ಕೆ ತಿರುಗಾ ಮತ್ತೊಂದು ಬಾರಿ ಬಂದವರು. ನಿನ್ನೆ ಕಂಚಿಗಳು ಸಹಿತ ಬಂದವರು. ಅದೇನಂದ್ರೆ ತುಮಕೂರಿನ ಜಿಲ್ಲಾ ಬ್ರಾಹ್ಮಣ ಸಭಾದ ಒಂದು ಕರ್ತವ್ಯ ನಿಷ್ಠೆ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗುವಂತ ಕೈಗೂಡಿಸಿ ಬರುವಂತ ಒಂದು ಕಾರ್ಯಕ್ರಮ ಅಂತ ನಾನಂತೂ ಅಂಕಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅದು ಸಮೂಹ ಹೇಗಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಸಮೂಹದ ಎಸ್ಪೆಷಲಿ ಇಲ್ಲಿ ಜಯರಾಮಣ್ಣ ಇಲ್ಲೇ ಕೂತಿದ್ದಾರೆ. ನನಗೆ ಇಲ್ಲಿರುವಂಥ ಪುರೋಹಿತರೆಲ್ಲ ನಮಗೆಲ್ಲ ಮತ್ತೆ ಇವರೆಲ್ಲ ತೀರಾ ಆಪ್ತರುಗಳು ಇವರೆಲ್ಲ. ಆ ಪುರೋಹಿತ ವರ್ಗದ ಒಂದು ಇತ್ತೀಚಿನ ದಿನಗಳಲ್ಲಿ 2 ವರ್ಷ 3 ವರ್ಷದಿಂದ ಸಂಪೂರ್ಣವಾದ ಒಂದು ಸಹಕಾರ ಇದೆ. ಪುರೋಹಿತ ವರ್ಗ ಎಲ್ಲಿ ಸಹಕಾರ ಕೊಡುತ್ತೆ ಅಲ್ಲಿ ಆಕ್ಚುಲ್ ಆಗಿ ಆ ಬ್ರಾಹ್ಮಣ ಸಭಾ ಸಹ ತುಂಬಾ ಮುಂದುವರಿಯಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನೊಂದು ಭಾವನೆ. ಯಾಕೆಂದ್ರೆ ಇವತ್ತು ಒಂದು 150ರಿಂದ 200 ಜನ ಪುರೋಹಿತ ವರ್ಗದವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಅವ್ರು ಮೇಜರ್ ಆಗಿ ಅವ್ರು ಬಂದರು ಅಂದ್ರೆ ಎಲ್ಲಾ ತರದ ಸಹಕಾರ ಸಿಗುತ್ತೆ. ಇದಕ್ಕೆ ನಮ್ಮಲ್ಲಿ ಶ್ರೇಯಸ್ಪುರ ನಮ್ಮ ಜಯರಾಮಣ್ಣ ಅವರು ಮುಖ್ಯ. ಅವ್ರ ಮಗ ಇಲ್ಲೇ ಇದ್ದಾರೆ, ನಮ್ಮ ಸಂತೋಷ್ ಇದ್ದಾರೆ, ಇವರು ಇಲ್ಲೆಲ್ಲ ಇದ್ದಾರೆ. ಇವರೆಲ್ಲ ನಮ್ಗೆ ಅಲ್ಲಿ ಸಹಕಾರ ಕೊಡುವಂತಾರೆ. ಆ ತರ ಒಂದು ಸಹಕಾರದಲ್ಲಿ ನಾವು ಆ ಬ್ರಾಹ್ಮಣ ಸಭಾನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಇಲ್ಲಿ ಹುಟ್ಟಿ ಹೆಬ್ಬಾಳಲ್ಲಿ ಹುಟ್ಟಿ ಆ ಮಟ್ಟಕ್ಕೆ ನಾನು ಅಲ್ಲಿ ಹೋಗಿದ್ದು ನನ್ನ ತಂದೆ ತಾಯಿಗಳ ಪುಣ್ಯ, ಇಲ್ಲ ನಮ್ಮ ಮನೆತನದ ಪುಣ್ಯ, ಹಾಗೂ ಎಲ್ಲ ಒಂದೇ ಮನೆತನ. ನಮ್ಮೆಲ್ಲ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಾನು ಇವತ್ತು ಆ ಮಟ್ಟಕ್ಕೆ ಹೋಗಿದ್ದೀನಿ ಅಂತ ನಾನಂತೂ ಅನ್ಕೊತಾ ಇದ್ದೀನಿ. ಅವ್ರ ಆಶೀರ್ವಾದ ಮುಂದಿನ ಅಂತ ನಾನು ಹೇಳ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ. ಮತ್ತು ಇವತ್ತು ಈ ಸಮಾರಂಭದಲ್ಲಿ ನನ್ನನ್ನು ಗುರುತಿಸಿ ನನಗೆಲ್ಲೋ ಒಂಥರ ಸಂಕೋಚ ಆಗ್ತದೆ. ಯಾಕೆಂದರೆ ನಮ್ಮೂರಿನಲ್ಲಿ ನಾನು ಕೆಲಸ ಮಾಡೋವಂಥವನಾಗಿ ನಾನೆಲ್ಲೋ ಒಂದು ಸನ್ಮಾನ ತಗೋಬೇಕಾದ ಇದಾಗಂಥ ಒಂದು ಕಾರ್ಯಕ್ರಮ ಇದಾಯ್ತಲ್ಲ ಅಂತ. ಅದು ದೇವರ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಈ ಕಾರ್ಯವನ್ನು ಮಾಡ್ತಾ ಇದ್ದವರು ನಮ್ಮ ಸೋದರತ್ತೆ ಮಕ್ಕಳುಗಳು ನಾವೆಲ್ಲ ಸಂಬಂಧಿಕರೇ. ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಇಲ್ಲಿ ಒಂದು ಸನ್ಮಾನ ಮಾಡಿ ನನ್ನ ವಿಪ್ರ ಸಮಾಜದ ಒಂದು ಸಂಘಟನೆಗೆ ಮುಂದಿನ ಬೆನ್ನೆಲುಬಾಗಿ ಇನ್ನ ಇದು ಮಾಡಿ ಅಂತ ನನಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದೀರಾ. ಎಲ್ರಿಗೂ ಸಹ ನಮಸ್ಕಾರ. ಒಂದೇ ಒಂದು ನಿಮಿಷ. ಈ ನಾವು 1983ನೇ ಇಸ್ವಿಯಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ಮುಖ್ಯವಾಗಿ 83ನೇ ಇಸ್ವಿಯಿಂದ ಕೂಡ ನಮ್ಮ ದಿವಂಗತರಾದ ಉಮೇಶ್ ಅವರು ಮೊದಲು ನಡೆಸ್ತಾ ಇದ್ದರು. ನಂತರ ಅವರ ಮಕ್ಕಳುಗಳು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಒಂದು 3 ವರ್ಷದ ಕಾಲ ಇಟ್ಟರೆ ಮಿಕ್ಕ ಎಲ್ಲ ವರ್ಷಗಳು ಕೂಡ ಭಾಳ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಆ ಊರಿನಲ್ಲಿ ಬೇರೆ ಕಡೆ ಬೆಂಗಳೂರಿನಲ್ಲಿ ಇದ್ದರೂ ಸಹ ಇಲ್ಲಿಗೆ ಬಂದು ಎಲ್ಲ ಅನೇಕ ಎಡರುಗಳನ್ನು ಸಹಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಆಂಜನೇಯನ ಎಷ್ಟು ವಿಶೇಷವಾಗಿರ್ತಕ್ಕಂಥ ನಮಗೆ ಅಂತಂದರೆ ಅವ್ರ ಬಳಿ ಏನು ಕಾರ್ಯಕ್ರಮ ಆಗಬೇಕು ಅಂತ ನಾವೆಲ್ಲ ತಿಳ್ಕೊಳ್ಳಿ. ಆದರೆ ಅವ್ರ ವಿಶೇಷ ಇನ್ನೊಂದು ಸ್ವಲ್ಪ ಏನು ಕಾರ್ಯಕ್ರಮಗಳು ಆಗಬೇಕಾದ್ರೂ ಮೊದಲು ಒಂದು ಹಬ್ಬದವರಿಗೆ ಆಂಜನೇಯನಿಗೆ ಆ ಪೂಜೆ ಮಾಡಿಸ್ಕೊಂಡರೆ ಏನು ಕಾರ್ಯಕ್ರಮ ಮಾಡ್ತಾರೆ. ಅದರಿಂದ ಅವರಿಗೆ ಭಾಳ ಅಭಿವೃದ್ಧಿ ಕೂಡ ಆಗಿದೆ. ಇವತ್ತು ಈ ವರ್ಷ ಈ ಕಾರ್ಯಕ್ರಮವನ್ನು ಅವರು ನಡೆಸಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಅವರ ಸಂಸಾರಕ್ಕೆ ಅವರ ಕುಟುಂಬದ ಬೇರೆ ಸಂಸಾರ ನಮ್ಮಂಥವರೆಲ್ಲರಿಗೂ ಸಹ ಆಂಜನೇಯ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ವಿಶೇಷವಾಗಿ ನಮ್ಮ ವೆಂಕಟೇಶಯ್ಯನವರ ಅವರ ಮಕ್ಕಳಿಗೆ ಅವರಿಗೆ ಎಲ್ಲರಿಗೂ ಕೂಡ